ಸಮೀಪದ ಗೊರಬಾಳ ಗ್ರಾಮದ ಅಂಕಲಿ ಮಠದ ಶಾಖಾ ಮಠದ ಜಾತ್ರಾ ಮಹೋತ್ಸವ ಇದೇ ದಿನಾಂಕ 22ರಂದು ಶನಿವಾರ ಜರುಗಲಿದ್ದು, ಇದೇ ಪ್ರಥಮ ಬಾರಿಗೆ ನೂತನ ರಥೋತ್ಸವ ಜರುಗಲಿದ್ದು, ಗ್ರಾಮದ ಜಾತ್ರೆ ಊರಿನ ಹಬ್ಬವಾಗಿ ಪರಿಣಮಿಸಿದ್ದು, ನೂತನ ರಥೋತ್ಸವಕ್ಕಿಂತ ಮುಂಚಿತವಾಗಿ ಸಾಮೂಹಿಕ ವಿವಾಹಗಳು ಹಾಗೂ ಧರ್ಮಸಭೆಗಳು ಏರ್ಪಡಿಸಲಿದ್ದು, ಅಂಕಲಿ ಮಠದ ಶ್ರೀಗಳು ಮಾತನಾಡುತ್ತಾರೆ. ನಂತರ ಸಾಯಂಕಾಲ ದೊಡ್ಡ ಕಟ್ಟೆಪ್ಪ ಹನುಮಂತಪ್ಪ ಲಕ್ಕುಂಡಿ ಅವರು ಕೂಡ ಮಾಡಿದ ನೂತನ ರಥೋತ್ಸವ ಜರುಗಲಿದ್ದು, ರಥೋತ್ಸವದ ನಂತರ ಅದೇ ದಿವಸ ರಾತ್ರಿ 10 ಗಂಟೆಗೆ ಸೇಡಿನ ಕಿಡಿ ಕ್ರಾಂತಿಯ ಹುಲಿ ಅರ್ಥಾತ್ ಧರ್ಮದ ಮನೆಗೆ ಕರ್ಮದ ಸೊಸೆ ಎಂಬ ಸುಂದರ ಸಾಮಾಜಿಕ ಕ್ರಾಂತಿಕಾರಿ ಕೌಟುಂಬಿಕ ನಾಟಕ ಏರ್ಪಡಿಸಲಿದ್ದು, ಗೊರಬಾಳ ಗ್ರಾಮ ಹಾಗೂ ಇಳಕಲ್ ನಗರ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಾದ ಇಂಗಳಗಿ, ಹೇರೂರು, ತೊಂಡಿಹಾಳ, ಗೋಪಶ್ಯಾನಿ, ಚಿನ್ನಾಪುರ ತುಂಬ ಎಲ್ಲಾ ಗ್ರಾಮಗಳ ಗುರು ಹಿರಿಯರು, ತಾಯಂದಿರು, ಮಕ್ಕಳು ಜಾತ್ರೆಗೆ ಆಗಮಿಸಿ ನಾಟಕವನ್ನ ನೋಡಿಕೊಂಡು ಹೋಗಬೇಕೆಂದು ಗೊರಬಾಳ ಗ್ರಾಮದ ಹಿರಿಯರಾದ ಗಂಗಯ್ಯ ಹಿರೇಮಠ, ಸಂತೋಷ ಬಂಡರಗಲ್ಲ, ಬಸವರಾಜ ಕತ್ತಿ, ನಾಗಪ್ಪ ಮಾಸ್ತರ್ ಕತ್ತಿ, ಶರಣಪ್ಪ ಕತ್ತಿ ಮುಂತಾದವರು ಮನವಿಯನ್ನ ಮಾಡಿದ್ದಾರೆ. ಊರ ಹಿರಿಯರೇ ಹಾಗೂ ಗಣ್ಯವ್ಯಕ್ತಿಗೆ ಹಾಗೂ ನಮ್ಮ ಯುವಕರೇ, ಶ್ರೀ ಮಾರ್ನಾಡ್ ಸಂಘದ ನಮ್ಮ ಯುವಕರು ಈ ನಾಟಕದ ಪ್ರದರ್ಶನ 22/11/2024 ಈ ನಮ್ಮ ಗೊರಬಾಳ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಇವತ್ತು ನಾಳಿನ 22ನೇ ತಾರೀಕಿನ ಮಾರುತೇಶ್ವರ ನಾಟ್ಯ ಸಂಘದವರು ಈ ನಮ್ಮ ನಿರ್ಪಾದೇಶ್ವರ ಜಾತ್ರೆಯ ಅಂಗವಾಗಿ ಈ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ಈ ಕಲಾವಿದರಿಗೆ ಎಲ್ಲರ ಭಗವಂತನು ಇವರ ಮೇಲೆ ಆಶೀರ್ವಾದವನ್ನು ನೀಡಿ ಕಲಾ ಪ್ರೇಕ್ಷಕರು ಮತ್ತು ಸುತ್ತಮುತ್ತಲಿನ ಹಳ್ಳಿಯಿಂದ ಬಂದಂಥ ಪ್ರೇಕ್ಷಕರು ಎಲ್ಲ ಹಿರಿಯರು ಎಲ್ಲರೂ ಬಂದು ಈ ನಮ್ಮ ನಾಟಕಕ್ಕೆ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತು ಜಾತ್ರೆಯಲ್ಲಿ ತೇರು ಇದೆ, ಆಮೇಲೆ ಎಲ್ಲ ಲಗ್ನ ಮದುವೆಗಳು ಇರ್ತವೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿನದಲ್ಲಿ ಎಲ್ಲರೂ ನಮ್ಮ ಮಾರುತೇಶ್ವರ ನಾಟ್ಯ ಸಂಘದ ಕಲಾ ಬಂಧುಗಳಿಗೆ ಆಶೀರ್ವಾದವನ್ನು ಕೊಟ್ಟು ನಡೆಸಬೇಕಾಗಿ ಎಂದು ಗೊರಬಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಅಡವಿ ನಿರ್ಪಾದೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಈ ವರ್ಷ ನೂತನ ರಥೋತ್ಸವ ಕೊಡಮಾಡಿದ ದೊಡ್ಡ ಕಟ್ಟೆಪ್ಪ ಹನುಮಂತಪ್ಪ ಲಕ್ಕುಂಡಿಯವರು ಗೊರಬಾಳ ಗ್ರಾಮದ ಹಿರಿಯರು ಇವರು ಈ ನೂತನ ರಥೋತ್ಸವವನ್ನು ಕೊಡಮಾಡಿದ್ದಾರೆ. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆ ಅದ್ಧೂರಿಯಾಗಿ ನಡೆಯಲಿದ್ದು, ಈ ಅದ್ಧೂರಿ ಜಾತ್ರೆಯಲ್ಲಿ ಶ್ರೀ ಮಾರುತೇಶ್ವರ ನಾಟ್ಯ ಸಂಘದ ವತಿಯಿಂದ ಸೇಡಿನ ಕಿಡಿ ಕ್ರಾಂತಿಯ ಹುಲಿ ಅರ್ಥಾರ್ಥ ಧರ್ಮದ ಹುಲಿ, ಧರ್ಮದ ಮನೆಗೆ ಕರ್ಮದ ಸೊಸೆ ಈ ನಾಟಕ ಸುಂದರ ಸಾಮಾಜಿಕ ನಾಟಕ ಇದ್ದು, ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಕಲಾ ಪ್ರೇಮಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಜಾತ್ರಾ ಮಹೋತ್ಸವ 11/2024 ಮೊದಲನೇ ಪ್ರವೇಶ, ಎರಡನೇ ಪ್ರವೇಶ 24/11/2024 ರಾತ್ರಿ 9:30 ಗಂಟೆಗೆ ಜರುಗಲಿದ್ದು, ಪ್ರಪ್ರಥಮ ಬಾರಿಗೆ ಗೊರಬಾಳ ಗ್ರಾಮದಲ್ಲಿ ನೂತನ ರಥೋತ್ಸವ ಹಾಗೂ ನಾಟಕವನ್ನು ಏರ್ಪಡಿಸಲಾಗಿದೆ. ಹಾಗೂ ಸಾಮೂಹಿಕ ವಿವಾಹವೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿವಾಹಗಳು ಇದ್ದಾವೆ. ಆದ ಕಾರಣ ಎಲ್ಲ ಭಕ್ತಾದಿಗಳು ಮತ್ತು ಕಲಾ ಪ್ರೇಮಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ನಿರ್ಪಾದೇಶ್ವರ ಶಾಖಾ ಮಠವಾದ ಗೊರಬಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಕಲಿ ಮಠದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದ್ದು, ಈವರೆಗೆ ಜಾತ್ರಾ ಮಹೋತ್ಸವದಲ್ಲಿ ಉತ್ಸವವನ್ನು ಎಳೆಯಲಾಗುತ್ತಿತ್ತು. ಈ ಬಾರಿ ದೊಡ್ಡ ಕಟ್ಟೆಪ್ಪ ಹನುಮಂತಪ್ಪ ಲಕ್ಕುಂಡಿಯವರು ಕೊಡಮಾಡಿದ ನೂತನ ರಥವನ್ನು ಈಗಾಗಲೇ ನಿನ್ನೆ ದಿವಸ ಗೊರಬಾಳ ಗ್ರಾಮಕ್ಕೆ ಮಹಿಳೆಯರ ಕಳಸ ಮತ್ತು ಡೊಳ್ಳು ಮೆರವಣಿಗೆಯೊಂದಿಗೆ ಈಗಾಗಲೇ ರಥ ದೇವಸ್ಥಾನದ ಆವರಣದಲ್ಲಿದ್ದು, ಇದೇ ದಿನಾಂಕ 22ರಂದು ನೂತನ ರಥೋತ್ಸವ ಅದ್ದೂರಿಯಾಗಿ ಜರುಗಲಿದ್ದು, ಅದಕ್ಕಿಂತ ಮುಂಚಿತವಾಗಿ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಆಯೋಜಿಸಿರುವ ಸಾಮೂಹಿಕ ವಿವಾಹ ಕೂಡ ಇರುತ್ತವೆ. ಹಾಗೂ ಅನೇಕ ಪೂಜಾ ಕೈಂಕರ್ಯಗಳೊಂದಿಗೆ ಅವತ್ತಿನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗುತ್ತಿದ್ದು, ಜಾತ್ರಾ ಮುಗಿದ ನಂತರ ಶ್ರೀ ಮಾರುತೇಶ್ವರ ನಾಟ್ಯ ಸಂಘ ಗೊರಬಾಳ ಇವರ ವತಿಯಿಂದ
ಸೇಡಿನ ಕಿಡಿ ಕ್ರಾಂತಿಯ ಹುಲಿ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮೂರಿನ ಗೊರಬಾಳ ಗ್ರಾಮದ ಕಲಾವಿದರೇ ಬೇರೆ ಯಾವ ಊರಿನ ಕಲಾವಿದರಿಲ್ಲದೆ ನಮ್ಮೂರಿನ ಕಲಾವಿದರೆಲ್ಲರೂ ಸೇರಿಕೊಂಡು ಸುಮಾರು 2 ತಿಂಗಳವರೆಗೆ ಅದನ್ನು ಒಂದು ಪ್ರಾಕ್ಟೀಸ್ ಮಾಡಿ ಇವತ್ತು ಅದ್ಧೂರಿಯಾಗಿ ಇದೇ ದಿನಾಂಕ 22ರಂದು ತಮ್ಮ ಕಲೆಯನ್ನು ವ್ಯಕ್ತಪಡಿಸಲಿದ್ದಾರೆ. ಹಾಗಾಗಿ ಈ ಜಾತ್ರಾ ಮಹೋತ್ಸವಕ್ಕೂ ಮತ್ತು ಈ ನಾಟಕಕ್ಕೂ ಗೊರಬಾಳ ಗ್ರಾಮ ಹಾಗೂ ಗೊರಬಾಳ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ನಾಗರಿಕರು, ಹಿರಿಯರು, ಗೊರಬಾಳ, ಇಂಗಳಗಿ, ತೊಂಡಿಯಾಳ, ಏರೂರು, ಗೋವಿಶಾನಿ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ಇಲ್ಕಲ್ ನಗರದ ಎಲ್ಲ ಗುರು ಹಿರಿಯರು ಬಂದು ಈ ಒಂದು ಜಾತ್ರಾ ಮಹೋತ್ಸವ ಮತ್ತು ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಗ್ರಾಮದ ಪರವಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ. ನೂತನ ರಥೋತ್ಸವವನ್ನು ಕೂಡ ಮಾಡಿದ ದೊಡ್ಡಕಟ್ಟೆಪ್ಪ ಲಪುರ್ಣಿಯವರು ಶ್ರೀ ಇವರು ನಿರುಪಾದೇಶ್ವರ ಇವರಿಗೆ ಜಾತ್ರಾ ಮಹೋತ್ಸವ ಅಂಗವಾಗಿ ಮಾರುತೇಶ್ವರ ನಾಟ್ಯ ಸಂಘ ಇವರು ಸೇಡಿನ ಕಿಡಿ ಕ್ರಾಂತಿಯ ಹುಲಿ ಎಂಬ ನಾಟಕವನ್ನು ಆಯೋಜಿಸಲಾಗಿದ್ದು. ಇದರ ಜಾತ್ರಾ ವಿಶೇಷ ಸಾಮೂಹಿಕ ಲಗ್ನ ಇರ್ತವೆ. ಸಾಮೂಹಿಕ ಲಗ್ನ ಎಲ್ಲ ಗುರು ಹಿರಿಯರು, ಸುತ್ತಮುತ್ತಲಿನ ಗ್ರಾಮದವರು ಎಲ್ಲರೂ ಬಂದು ಈ ಮಹೋತ್ಸವಕ್ಕೆ ಶೋಭೆ ತರಬೇಕಾಗಿ ವಿನಂತಿ. ಹಾಗೂ ಮಹಾರಥೋತ್ಸವವು 22/11/2024 ಜರುಗಲಿದೆ.